ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇಲ್ಲಿ ನಾನು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದರಲ್ಲಿ ತಂಬುಳಿ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಬಸಳೆ ಸೊಪ್ಪು ಸಮ್ಮರಿಗೆ ತುಂಬಾ ಒಳ್ಳೆಯದು. ಬಾಡಿ ಹೀಟ್ ಆಗಿರುತ್ತಲ್ಲ, ಸೊ ಕೋಲ್ಡ್ ಮಾಡುತ್ತೆ ಮತ್ತು ತುಂಬ ಆರೋಗ್ಯ ಇದರಲ್ಲಿ ಇದೆ. ಸೊ ನಾನಿಲ್ಲಿ ಎಲೆನ ನಾನು ಬಿಡಿಸ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಚೆನ್ನಾಗಿರೋ ಕ್ಲೀನಾಗಿರೋ ಬಸಳೆ ಸೊಪ್ಪು ಎಲೆಗಳನ್ನ ಬಿಡಿಸ್ಕೊಂಡು ಚೆನ್ನಾಗಿ 2 ಟೈಮ್ಸ್ ನೀರು ಹಾಕಿ ತೊಳ್ಕೊಳ್ಳಿ. ಸ್ವಲ್ಪ ಉಪ್ಪಾಗಿ ನೆನೆಸಿ ಬೇಕಾದರೆ ತೊಳ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಹಂಗೆ ನೀರಲ್ಲಿ ಬಿಟ್ಬಿಡಿ. ನಾನು ನೀರಲ್ಲಿ ನೋಡಿ ಈ ಥರ ತೊಳ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟೆ. ನಾನು ಈ ಕಡೆ ಒಂದು ಕಡಾಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಮೆಣಸುಕಾಳು ಒಂದು 8 ಹಾಕ್ಕೊಂಡು, ಜೀರಿಗೆ ಸ್ವಲ್ಪ ಹಾಕಿ, 2 ಹಸಿಮೆಣಸಿನ್ಕಾಯಿ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬಸಳೆ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ತಂಬುಳಿ ಬರುತ್ತೆ. ಸೊ ನನ್ನ ಕರ್ಡ್ ಇತ್ತು, ಅದನ್ನು ಮಜ್ಜಿಗೆ ಮಾಡೋಣ ಅಂದ್ಕೊಂಡು ಈ ಕಡೆ ನಾನು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಸೊ ಮಜ್ಜಿಗೆ ಮಾಡ್ಕೊಳ್ಳುವಾಗ ಚೆನ್ನಾಗಿ ಅದನ್ನು ಕಡೀರಿ. ಚೆನ್ನಾಗಿ ಕಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಫ್ರೈ ಮಾಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಇವಾಗ ಅದನ್ನು ಬೇರೆ ಕಡೆ ತೆಗೆದಿಟ್ಟು ಕೊಬ್ಬರಿ ಮತ್ತು ನಾವು ಫಸ್ಟೇ ಹುರ್ಕೊಂಡಿದ್ವಲ್ಲ ಬಸಳೆ ಸೊಪ್ಪು ಎಲ್ಲನೂ, ಅದನ್ನು ಸ್ವಲ್ಪ ಮೊಸರನ್ನು ಹಾಕಿ ಈ ಥರ ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ, ಗ್ರೀನ್ ಕಲರು. ಅದಕ್ಕೆ ನಾವು ಮಜ್ಜಿಗೆ ಮಾಡಿದ್ವಲ್ಲ, ಮಜ್ಜಿಗೆಯನ್ನು ಅದಕ್ಕೆ ಹಾಕಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ರುಚಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಬೆರೆಸ್ಕೊಳ್ಳಿ. ಯಾಕಂದ್ರೆ ನಾವು ಮಜ್ಜಿಗೆ ಎಲ್ಲ ಹಾಕಿರ್ತೀವಲ್ಲ, ಸೊ ಚೆನ್ನಾಗಿ ಸ್ವಲ್ಪ ಸೌಟ್ ತೊಗೊಂಡು ಕ್ಲೀನಾಗಿ ಬೆರೆಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪ ನೀರಾಗಿರಲಿ. ತಿರ್ಗಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ತಿರ್ಗಿ ಕಡಾಯಲ್ಲಿ ಎಣ್ಣೆ ಹಾಕಿದೆ, 2 ಸ್ಪೂನು ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ನಾನು ಚಿಟ್ಪಟ ಅಂದಮೇಲೆ ಜೀರಿಗೆ, ಹಿಂಗು, ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಕ್ಲೀನಾಗಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಆರಿದ ಮೇಲೆ ನಾವು ತಂಬುಳಿಗೆ ಹಾಕ್ಕೊಳ್ಳೋಣ. ಬಿಸಿ ಹಾಕೋದು ಬೇಡ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ ತಂಬುಳಿಗೆ. ನೋಡಿ, ಇವಾಗ ರೆಡಿಯಾಗಿದೆ. ಅನ್ನದ ಜೊತೆ ಬಸಳೆ ಸೊಪ್ಪು ತಂಬುಳಿ ತುಂಬ ಚೆನ್ನಾಗಿರುತ್ತೆ. ಇದು ಆದಷ್ಟು ಸಮ್ಮರ್ ಸೀಸನಲ್ಲಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.